ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ಮೋನೈಸ್ ಪಾತ್ ಚಾನಲ್ಗೆ ಸುಸ್ವಾಗತ. ಇವತ್ತು ಟ್ಯಾರೋ ರೀಡಿಂಗ್ 2 ಫೈಲ್ ಇಟ್ಟಿದ್ದೀನಿ. ಇವತ್ತು ಮಕ್ಕಳಿಗೋಸ್ಕರ ಮಾಡೋಣ. ಮಕ್ಕಳ ಸ್ಕೂಲ್ ಸ್ಟಾರ್ಟ್ ಆಯಿತು. ಎಜುಕೇಷನ್ ಯಾವ ರೀತಿ ಇರುತ್ತೆ ಮತ್ತು ಯಾವ ರೀತಿ ನಮಗೆ ಮಕ್ಕಳು ಓದೋದ್ರಲ್ಲಿ ಯಾವ ರೀತಿ ನಾವು ಕಾನ್ಸಂಟ್ರೇಷನ್ ಮಾಡಬೇಕು ಏನು ಅಂತ ನೋಡೋಣ. ಫೈಲ್ ನಂಬರ್ 1, ಫೈಲ್ ನಂಬರ್ 2. ನಿಮ್ಗೆ ಯಾವ್ದು ರೆಸನೆಂಟ್ ಆಗುತ್ತೆ ಅದನ್ನೇ ತಗೊಳ್ಳಿ. ಫೈಲ್ ನಂಬರ್ 1, ಫೈಲ್ ನಂಬರ್ 2. ಓಕೆ, ಫೈಲ್ ನಂಬರ್ 1. ಈ ಕಾರ್ಡ್ಸ್ ಬಗ್ಗೆ ಹೇಳಬೇಕು ಅಂದರೆ ಈಗ ತುಂಬ ಲೈಫ್ನಲ್ಲಿ ಖುಷಿಯಾಗಿ ಆರಾಮಾಗಿರಬೇಕು ಅಂತ ಅಂದ್ಕೊಂಡಿರ್ತಾರೆ. ಮತ್ತು ಬೆಕ್ಕು ಹಾಲು ಕುಡ್ದು ಹೋದ್ರೆಗನ ಕಣ್ಣಕ್ಕೆ ಕಾಣಿಸಲ್ಲ ಅಂತಾರೆ. ಮಕ್ಕಳು ಹಂಗೆ ತಪ್ಪು ಮಾಡಿಬಿಟ್ಟು ಸುಮ್ಮನೆ ಇದ್ಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳ್ತೀನಿ. ಅಂದರೆ ಆದಷ್ಟು ಅವ್ರ ಮೇಲೆ ಗಮನ ಕೊಡಿ. ಒಂದು ಸತಿ 2 ಸತಿ ಅವ್ರ ಮೇಲೆ ಗಮನ ಕೊಟ್ಟರೆ, ಅಮ್ಮ ನೋಡ್ತಾ ಇದ್ದಾರೆ, ಇಲ್ಲ ಯಾರಾದರೂ ಅಪ್ಪ ನೋಡ್ತಾ ಇದ್ರೆಗನ ಅಪ್ಪ ನೋಡ್ತಾ ಇದ್ದಾರೆ, ಇಲ್ಲ ತಮ್ಮ ತಂಗಿ ಯಾರಾದರೂ ಆಗಿರ್ಬೋದು, ಒಂದು ಸತಿ ಗಮನ ಅವ್ರ ಕೈ ಕೊಟ್ಟರೆಗನ ಅವರೇ ತಿಳ್ಕೊಳ್ತಾರೆ, ಇನ್ನೂ ಒಂದು ಸತಿ ನಾನು ಈ ಥರ ಮಾಡಬಾರ್ದು ಅಂತ. ಸ್ವಲ್ಪ ಆ ಎನರ್ಜಿ ಕಾಣಿಸ್ತಾ ಇದೆ ಮಕ್ಕಳಲ್ಲಿ. ಮಕ್ಕಳು ತಪ್ಪು ಮಾಡ್ದಿರ ಬೇರೆಯವ್ರು ಮಾಡೋಕ್ಕಾಗುತ್ತಾ ಅನ್ಬಹುದು. ಎಜುಕೇಷನ್ ಪರ್ಪಸ್ಸಾಗಿ ನಾನು ಹೇಳ್ತಾ ಇರೋದು. ಯಾರು ರೆಸನೇಟ್ ಆಗುತ್ತೆ ಅವ್ರು ತೊಗೊಳ್ಳಿ. ರೆಸನೇಟ್ ಆಗಿಲ್ಲ ಅಂದ್ರೆಗನ ನೋ ನೀಡ್ ಟು ವರಿ. ಬೇರೆ ವೀಡಿಯೋಸ್ ಇದೆ, ನಿಮ್ಗೆ ಯಾವುದು ರೆಸನೇಟ್ ಆಗುತ್ತೆ ಅದನ್ನು ಮಾತ್ರ ತೊಗೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜಡ್ಜ್ಮೆಂಟ್ ತುಂಬ ಅವ್ರ ಬಗ್ಗೆ ಜಡ್ಜ್ಮೆಂಟ್ ಮಾಡಬೇಡಿ. ಅವ್ರ ಬಗ್ಗೆ ತುಂಬ ಜಡ್ಜ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ಅವ್ರ ಬಗ್ಗೆ. ಮತ್ತು ಸ್ವಲ್ಪ ಹೈಸ್ಕೂಲ್ ಓದೋ ಮಕ್ಕಳು, ಆ ಥರ 8th 9th SLC ಮಕ್ಕಳು ಸ್ವಲ್ಪ ಡಿಪ್ರೆಷನಲ್ಲಿರ್ತಾರೆ. ಅವ್ರಿಗೆ ಮೋಟಿವೇಶನ್ ಕೊಡಿ ಒಂದಷ್ಟು ಜನಕ್ಕೆ. ಮತ್ತು ಅವರಲ್ಲಿ ಎಮೋಷ್ನಲಿ ಇನ್ಬ್ಯಾಲೆನ್ಸ್ ಇರುತ್ತೆ. ನಾವು ಯಾರಿಗೆ ಹೇಳ್ಕೊಡೋದು ಏನು ಅಂತ ಗೊತ್ತಾಗಲ್ಲ. ಅದು ಅಪ್ಪ ಅಮ್ಮಗೆ, ಇಲ್ಲ ತಮ್ಮ ತಂಗಿ ಅಕ್ಕ ಅಣ್ಣ ಆ ಥರ ಹೇಳಬೇಕು ಅಂತ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಫ್ರೆಂಡ್ಸ್ಗನ ಫಸ್ಟ್ ಫ್ಯಾಮ್ಲಿನ ಇಷ್ಟಪಡ್ತಾರೆ ಅವರು. ಫಸ್ಟು ಫ್ಯಾಮ್ಲಿ, ಆಮೇಲೆ ಫ್ರೆಂಡ್ಸು. ನೀವು ಅನ್ಕೋಬೋದು ಅವ್ರು ಯಾವಾಗಲೂ ಫ್ರೆಂಡ್ಸ್ ಜೊತೆ ಇರ್ತಾರೆ, ಅವ್ರು ಯಾವಾಗಲೂ ಬೇರೆಯವ್ರ ಜೊತೆ ಇದು ಮಾಡ್ತಾರೆ ಅಂತ ನಿಮ್ಗೆ ಅನ್ನಿಸ್ಬಹುದು. ಆದರೆ ನೋ, ಫಸ್ಟು ಫ್ಯಾಮ್ಲಿಯಲ್ಲಿ ಎಲ್ಲಿ ಅವ್ರಿಗೆ ಓಕೆ ನಮ್ಮ ಮಾತು ಕೇಳಲ್ಲ, ನಮ್ಮ ಮಾತು ಇಷ್ಟೇ ಅಂತ ಅನಿಸುತ್ತೋ ಆವಾಗ ಬೇರೆಯವ್ರಿಗೆ ಇದು ಮಾಡ್ತಾರೆ. ಇನ್ನೂ ಒಂದಷ್ಟು ಜನಕ್ಕೆ ಹೀಲಿಂಗ್ ಆಗಬೇಕು. ಯಾರು ರೆಸನೇಟ್ ಆಗುತ್ತೋ ಅವ್ರು ತೊಗೊಳ್ಳಿ. ಹೀಲಿಂಗ್ ಬೇಕು, ಎಮೋಷ್ನಲಿ ಹೀಲಿಂಗ್ ಆಗಬೇಕು ಅವ್ರಿಗೆ. ನಿಮ್ಮ ಜೊತೆ ಮಾತಾಡುವಾಗ ಅವ್ರ ಮಾತು ಫುಲ್ಲು ಕೇಳಿ. ಹೀಲಿಂಗ್ ಪರ್ಪಸ್ಸಿಂಗ್ ತುಂಬ ಇದೆ ಒಂದಷ್ಟು ಜನಕ್ಕೆ, ಎಲ್ಲರಿಗೂ ಅಂತಲ್ಲ, ಒಂದಷ್ಟು ಜನಕ್ಕೆ. ಎಲ್ಲ ನೋಡಿ ಡಿಪ್ರೆಷನಲ್ಲಿ ಇದ್ದಾರಲ್ವ ಅಂಥವ್ರಿಗೆ ಸ್ವಲ್ಪ ಹೀಲಿಂಗ್ ಮುಖಾಂತರ ಬೇಕು. ಅಂದರೆ ಮಕ್ಕಳಿಗೆ ನಾವು ಅವ್ರು ಹೇಳೋದನ್ನು ನಾವು ಯಾವಾಗ ಕೇಳ್ತೀವೋ ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಫುಲ್ ಕಾರ್ಡ್ ಬಂದಿದೆ. ಫುಲ್ ಕಾರ್ಡ್ ಬಂದು ಎಲ್ಲ ರೀತಿಯಲ್ಲೂ ಅವ್ರ ಸಕ್ಸಸ್ ಅನ್ನೋದು ಆಗುತ್ತೆ. ಆದರೆ ಸ್ವಲ್ಪ ಅವ್ರ ಫ್ರೆಂಡ್ಸ್ ಜೊತೆ ಅವರು ನಿಮಗೆಲ್ಲ ಗೊತ್ತಿದೆ ಅಂತ ಓವರ್ ಕಾನ್ಫಿಡೆನ್ಸ್ ಅಂತಾರಲ್ವ, ಆ ಓವರ್ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅವರು. ಬಾಟಮ್ ದ ಡೆಕ್ 6 ಆಫ್ ಪೆಂಟಿಕಲ್ಸ್. ಅವ್ರ ಕೈಯಿಂದ ಒಂದು 4 ಜನಕ್ಕೆ ಊಟ, ಇಲ್ಲಾಂದರೆ ಒಂದು 4 ಜನ ಮಕ್ಕಳಿಗೆ ಇಲ್ಲಾಂದರೆ ಒಂದು ಸ್ವೀಟ್ಸು ಇಲ್ಲ ಒಂದು ಚಾಕ್ಲೇಟ್ ಯಾರಿಗಾದ್ರೂ ಕೊಡಿಸಿ ಅವ್ರಿಗೆ ಹೀಲ್ ಆಗುತ್ತೆ. ಒಂದಷ್ಟು ಮಟ್ಟಕ್ಕೆ ಹೇಳಿದ್ದೀನಿ. ಇನ್ನು ಬೇರೆ ಬೇರೆ ಇದರಲ್ಲಿ ಹೀಲಿಂಗ್ ಪರ್ಪಸ್ಸಾಗಿ ಬೇರೆ ಬೇರೆ ಇರುತ್ತೆ. ಇದು ಒಂದು ಈಸಿ ವೇಯಲ್ಲಿ ಆಗುತ್ತೆ. ನೆಕ್ಸ್ಟು ಏಂಜಲ್ಸ್ ಕಾರ್ಡ್ಸಲ್ಲಿ ಏನು ಹೇಳ್ತಾರೆ ನೋಡೋಣ. ಏಂಜಲ್ಸ್ ಪ್ಲೀಸ್ ಆನ್ಸರ್ ಕೊಡಿ ಸರ್ ಪ್ಲೀಸ್. ತುಂಬ ಜಡ್ಜ್ ಮಾಡಿ ಅವ್ರನ್ನ ಇದು ಮಾಡೋಕ್ಕೆ ಹೋಗಬೇಡಿ. ಅವರು ಓದೋದ್ರಲ್ಲಿ ಅವ್ರಿಗೆ ಏನರಲ್ಲಿ ಇಷ್ಟ ಇದೆಯೋ ಅದನ್ನು ನೋಡಿ. ಎಜುಕೇಷನ್ ಇಂಪಾರ್ಟೆಂಟು ಒಂದು ಪಾರ್ಟು, ಇನ್ನೊಂದು ಪಾರ್ಟು ಅವ್ರಿಗೆ ಯಾವ್ದು ಇಷ್ಟ ಆಗ್ತೀಯೋ ಅದ್ರ ಮೇಲೆ ಅವ್ರನ್ನ ಬೆಳವಣಿಗೆ ಮಾಡ್ತೀನಿ. ನೀನು ಓದು ಇಂಥದ್ದು ಕೊಡಿಸ್ತೀನಿ,
ನೀನು ಓದು, ನಿನಗಿಂತ ಅದು ನಿನಗಿಷ್ಟ ಅಲ್ವಾ, ಅದಕ್ಕೆ ನಾನು ಸೇರಿಸ್ತೀನಿ, ಆ ಥರ ಹೇಳಿ. ಓಕೆ. ಇಫ್ ಯು ಬಿಲೀವ್, ನೀವು ಯಾರನ್ನ ಬಿಲೀವ್ ಮಾಡ್ತೀರಾ, ಯಾವ ಗುರುಗಳೇ ಆಗಲಿ ಇಲ್ಲ ದೇವರಾಗಲಿ, ಯಾರನ್ನ ಬಿಲೀವ್ ಮಾಡ್ತೀರೋ ಅವ್ರ ಬಿಲೀವ್ ಮೇಲೆ ನಿಮ್ಮಲ್ಲಿ ಆ ಮಕ್ಕಳ ಎಜುಕೇಷನ್ ಅನ್ನೋ ಇದರಲ್ಲಿ ಸಕ್ಸಸ್ ಇದೆ. ಮತ್ತು ಹೆಲ್ಪ್ ಫ್ರಮ್ ಪೀಪಲ್ಸ್, ನಾನು ಆವಾಗಲೇ ಹೀಲಿಂಗ್ ಬಗ್ಗೆ ಹೇಳಿದೆ ಅಲ್ವ, ಹೆಲ್ಪ್ ಫ್ರಮ್ ಪೀಪಲ್ಸ್, ಹೆಲ್ಪ್ ತಗೊಳ್ಳಿ. ಮತ್ತು ಮೆಡಿಟೇಷನ್ ಬ್ರಿಂಗಿಂಗ್ ಆನ್ಸರ್, ಯಾರಾದರೂ ಮೆಡಿಟೇಷನ್ ಮಾಡ್ತಾಯಿದ್ದೀನಿ ಅಂದರೆ ಈಗ ಅವ್ರಿಗೆ ಆನ್ಸರ್ ಸಿಗುತ್ತೆ. ನಮ್ಮ ಮಕ್ಕಳು ಯಾವ ಥರ ಇದ್ದಾರೆ, ಏನು ಅವ್ರಿಗೆ ಏನು ಐಡಿಯಾ ಅನ್ನೋದನ್ನು ಸಿಗುತ್ತೆ ಅವ್ರಿಗೆ ನೋಡಿ. ಕ್ಲಾರಿಟಿಗೋಸ್ಕರ ನೋಡೋಣ. ನೋಡಿ, ಒಂದು ಮುತ್ತಿನ ರತ್ನ ಅನ್ಬೋದು. ಅವರು ಸುತ್ತಲೂ ಈ ಥರ ಇದೆ, ಅದನ್ನು ಬಿಡಿಸಿ ಅವರಿಗೆ ಒಂದು ಲೆವೆಲ್ಗೆ ನೀವು ಅರ್ಥ ಮಾಡಿಸ್ಬೇಕು ಒಂದಷ್ಟು ಜನಕ್ಕೆ. ಮತ್ತು ಬರ್ಡನ್, ಸುತ್ತಲೂ ಫ್ರೆಂಡ್ಸ್ ಅನ್ನೋರು ಈ ಥರ ಇರ್ತಾರೆ, ಬರ್ಡನ್ ಆಗಿ ಅವ್ರಿಗೆ ತುಂಬ ಅಂದರೆ ಈ ಮಕ್ಕಳು ಏನು ಮಾಡ್ತಾರೆ ಅಂದರೆ ಎಷ್ಟೇ ಆಗಲಿ ನಂಬಿಡ್ತಾರೆ, ತುಂಬ ಬೇಗ ನಂಬಿಡ್ತಾರೆ. ಬೇರೆ ಮಕ್ಕಳು ಅವ್ರ ಎಜುಕೇಷನ್ನು ಇದು ಮಾಡ್ಕೊಳ್ಳಲ್ಲ, ಇವರು ಫ್ರೆಂಡ್ಶಿಪ್ಪಲ್ಲಿ ಓಕೆ, ಫ್ರೆಂಡ್ಶಿಪ್ ಇರಲಿ, ಎಜುಕೇಷನ್ ಅಂತ ಬಂದಮೇಲೆ ಅವ್ರ ಎಕ್ಸಾಮ್ ಇವ್ರು ಬರೆಯೋಕ್ಕಾಗುತ್ತಾ? ಒಂದು SLC ಮಕ್ಕಳು ಆ ಥರ ಹೇಳೋರ್ಗೆ ಹೇಳ್ತೀನಿ, ಅವ್ರ ಎಕ್ಸಾಮ್ ಅವರೇ ಬರೀಬೇಕು. ಇಬ್ಬರು ಡಿಸ್ಕಷನ್ ಮಾಡೋದು ಅದು ಓಕೆ, ಇಲ್ಲ ನೀನು ಬರ್ದಿದೆಯಾ ಹೋಮ್ವರ್ಕ್ ಅದು ಕೊಡು, ನಾನು ಕಾಪಿ ಮಾಡ್ಕೊಳ್ತೀನಿ, ಅವ್ರೇನು ಮಾಡ್ತಾ ಇರ್ತಾರೆ ಆ ಥರ. ಆ ಎಜುಕೇಷನ್ ಪರ್ಪಸ್ ಆಗಿ ಅವರು ನೋಡ್ಕೋಬೇಕು ಅಂತಲೇ ಇಲ್ಲಿ ಇದೆ. ಮತ್ತು ಇದಕ್ಕೆ ಅರ್ಥ ಅಂದರೆ ಈಗ ನೀವು ನಮಸ್ಕಾರ ಕೊಟ್ಟು ಮತ್ತು ಯೂನಿವರ್ಸಲ್ನ ಪ್ರೇ ಮಾಡಿದಷ್ಟು, ಯೂನಿವರ್ಸಲ್ಗೆ ಪ್ರೇ ಕೊಟ್ಟಷ್ಟು, ಗ್ರ್ಯಾಟಿಟ್ಯೂಡ್ ಮಾಡಿದಷ್ಟು ನಿಮ್ಮ ಲೈಫಲ್ಲಿ ಒಂದು ಸಕ್ಸಸ್. ಮಕ್ಕಳು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ತಾಯಿ ತಂದೆ ಮಾಡಬಹುದು, ಇಲ್ಲ ತಾಯಿ ಆದರೂ ಆಡಬಹುದು, ತಂದೆ ಆದರೂ ಆಗಬಹುದು. ಈ ವಿಡಿಯೋ ಯಾರು ನೋಡ್ತಾ ಇದ್ದಾರೋ ಅವರಂತಲೇ ಹೇಳ್ಬಹುದು, ಮಾಡಬಹುದು. ಒಂದು ಗ್ರ್ಯಾಟಿಟ್ಯೂಡ್ ಮಕ್ಕಳು ಪರವಾಗಾದರೂ ಮಾಡಿ, ಇಲ್ಲ ನೀವು ಗ್ರ್ಯಾಟಿಟ್ಯೂಡ್ ಮಾಡಿ, ನಿಮ್ಮ ಬ್ಲೆಸ್ಸಿಂಗ್ ಅವ್ರಿಗೆ ಸಿಗುತ್ತೆ, ನೀವು ಮಾಡಿರೋ ಗ್ರ್ಯಾಟಿಟ್ಯೂಡ್ ಅವ್ರಿಗೆ ಸಿಗುತ್ತೆ. ಮತ್ತು ದಸರಪ್ಲಿನ್ ಒಂದು ವಜ್ರ ಅನ್ನೋದು ಒಳಗಡೆ ಇರುತ್ತೆ, ಆ ವಜ್ರ ಅನ್ನೋದು ಈಚೆ ತೊಗೊಬರ್ಬೇಕು. ಅವ್ರ ಲೈಫಲ್ಲಿ ಕಲರ್ಫುಲ್ ಅನ್ನೋದು ತರಿಸ್ಬೇಕು. ಆ ಕಲರ್ಫುಲ್ ಅನ್ನೋದು ಯಾವ ರೀತಿಯಲ್ಲಿ ಒಂದು ಏಟು ಒಂದು ಪೆಟ್ಟು ಅನ್ನೋದು ವಜ್ರಕ್ಕೆ ಬೀಳ್ತಾ ಇದ್ದೇ ಅದು ಭೂಮಿ ಒಳಗಡೆ ಇರೋದನ್ನ ಬರೋದು. ಸುಮ್ಮನೆ ಅಂತೂ ವಜ್ರ ಆಗಲ್ಲ, ಎಲ್ಲದಕ್ಕಿಂತ ಕಾಸ್ಟ್ಲಿ ವಜ್ರ. ಅದೇ ಥರ ನಮ್ಮ ಮಕ್ಕಳು ಅದೇ ಥರನೇ ಇರ್ತಾರೆ. ಅವ್ರನ್ನ ಎಷ್ಟು ಈಸಿಯಾಗಾದರೂ ಒಬ್ಬೊಬ್ಬರು ಮಕ್ಕಳು ಈಸಿ ವೇಯಲ್ಲಿ ಅಪ್ಪ ಅಮ್ಮನ ಕಷ್ಟ ಕೊಡ್ದಿರ ಹೇಳಿದ ಮತ್ತು ಕೇಳಿ ಬರ್ತಾರೆ. ಒಂದಷ್ಟು ಜನ ಮಕ್ಕಳು ಸ್ವಲ್ಪ ಕಾಟ ಕೊಡ್ತಾರೆ, ಅದನ್ನು ಸಹಿಸ್ಕೊಳ್ಳೋರೆ ತಾಯಿ ತಂದೆ, ಅದನ್ನು ಯಾವ ರೀತಿ ದಾರಿಗೆ ತರಬೇಕು ಅನ್ನೋರೆ ತಾಯಿ ತಂದೆ. ಮತ್ತು ನೋಡಿ, ಸಾಗರ ಮಕ್ಕಳ ಮನಸ್ಸು ಸಮುದ್ರ ರೀತಿಯಲ್ಲೇ ಇರುತ್ತೆ, ಏರುಪೇರು ಅನ್ನೋದು ಇರುತ್ತೆ. ಅವ್ರ ಲೈಫಲ್ಲಿ ಏನು ಬೇಕು ಏನು ಬೇಡ ಅನ್ನೋದನ್ನು ತಗೊಂಡು ಎಷ್ಟು ಬಿಲೀವ್ ಮಾಡ್ತಿರೋ ಮಕ್ಕಳು, ನೀವು ಬಿಲೀವ್ ಮಾಡ್ತಿರೋ ಅಷ್ಟು ಎಜುಕೇಷನಲ್ಲಿ ಅವ್ರಿಗೆ ಸಕ್ಸಸ್ ಅನ್ನೋದು ಇದೆ. ಮತ್ತು ನೋಡಿ, ರಿವರ್ ಬಂದಿದೆ ಇಲ್ಲಿ, ಸಾಗರ ಇಲ್ಲಿ ರಿವರ್ ಬಂದಿದೆ, ಸೇಮ್ ಇದಾಗುತ್ತೆ. ಅಷ್ಟು ನಿಮ್ಮ ಮಕ್ಕಳಲ್ಲಿ ಎಮೋಷ್ನಲಿ ಫೀಲಿಂಗ್ ತುಂಬ ಜಾಸ್ತಿ ಇದೆ. ಆ ಎಮೋಷ್ನಲ್ಲಿನೂ ನೀವು ಎಷ್ಟು ಅವ್ರನ್ನ ಈಚೆ ಕರ್ಕೊಬರ್ತೀರೋ ಅಷ್ಟು ಆ ಮಕ್ಕಳು ಇದಾದೆ ಜಾಸ್ತಿ. ನಮ್ಮ ಮಕ್ಕಳು ಆ ಥರ ಇಲ್ಲ, ತುಂಬ ಚೆನ್ನಾಗಿ ಓದ್ಕೊಳ್ತಾರೆ, ಮತ್ತು ಏನು ಆ ಥರ ಹೇಳಲ್ಲ, ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಬಹುದು. ಆದರೆ ಮನುಷ್ಯನ ಒಳಗಡೆ ಅವರು ಸ್ಟ್ರಾಂಗ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸುತ್ತಲೂ ಕಾಣಿಸುತ್ತೆ ಎಲ್ಲರಿಗೂ, ಅಂದರೆ ಅವ್ರ ಮನಸ್ಸೊಳಗಡೆ ಇರೋದನ್ನು ಮಾತ್ರ ಅವ್ರಿಗೆ ಅರ್ಥ ಆಗ್ತೈತೆ. ಅದನ್ನು ನೀವು ನೋಡಿ. ಮತ್ತು ಫೈರ್ ಅಷ್ಟು ಸ್ಟ್ರಾಂಗ್ ಇರ್ತಾರೆ, ಆದರೆ ಸ್ವಲ್ಪ ವೀಕ್ ಇರ್ತಾರೆ. ಅಂಥವ್ರನ್ನ ಸ್ವಲ್ಪ ಮಾತಾಡಿ ಎಮೋಷ್ನಲಿ ಅಲ್ದಿರ ಒಂದು ಫ್ರೆಂಡಾಗಿ ಮಕ್ಕಳನ್ನ ನೋಡ್ಕೊಳ್ಳಿ. ಎಷ್ಟು ನಾವು ಫ್ರೆಂಡಾಗಿ ನೋಡ್ಕೊಳ್ತೀವೋ ಮಕ್ಕಳನ್ನ, ಅದೇ ರೀತಿಯಲ್ಲಿ ಮಕ್ಕಳು ಬೆಳೀತಾರೆ. ಒಂದೊಂದು ಏಜ್ಗೆ ಒಂದೊಂತಾರೆ. 7 ವರ್ಷದವ್ರಿಗೂ ಮಗು ಅಂತ ಹೇಳ್ತಾರೆ, ಆಮೇಲೆ 12 ವರ್ಷದಿಂದ ಒಂದು ಫ್ರೆಂಡಾಗಿ ನೋಡಬೇಕು ಅಂತಾರೆ. ಆ ಥರ ಯಾವ ಏಜ್ಗೆ ಏನು ಇದು ಮಾಡಬೇಕು ಅದನ್ನು ಮಾಡಿ. ಯಾವ ಏಜ್ ಮಕ್ಕಳು ತಾಯಿ ತಂದೆ ನೋಡ್ತಾ ಇದ್ದಾರೋ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ, ಅವ್ರಿಗೆ ಬುದ್ಧಿಮಟ್ಟ ಎಷ್ಟಿದೆಯೋ ಅಷ್ಟು ಓದ್ತಾರೆ. ಇನ್ನೂ ಹೈಯರ್ ಎಜುಕೇಷನ್ ಅವ್ರಿಗೆ ಬೇಕು ಅಂತ ಅನಿಸಿದ್ರೆ ಅದಕ್ಕೆ ಎಫರ್ಟ್ ಮಕ್ಕಳ ಮೇಲೆ ಇದು ಮಾಡಬೇಡಿ.
ನೀವು ಅವ್ರಿಗೆ ಹೀಲಿಂಗ್ ಮಾಡೋ ಮುಖಾಂತರನೋ ಇಲ್ಲ ಮಾಡಿಸೋ ಮುಖಾಂತರನೋ ಇಲ್ಲ ನೀವು ಕಲಿತು ಅವ್ರಿಗೆ ನೀವೇ ಮಾಡೋ ಮುಖಾಂತರ ಆ ಥರ ಯಾವುದಾದ್ರೂ ಒಂದು ಮುಖಾಂತರ ಹೋಗಿ ತುಂಬ ಅವ್ರ ಮೇಲೆ ಬರ್ಡನ್ ಹಾಕಬೇಡಿ. ಒಂದು ಹಂತಕ್ಕೆ ಓಕೆ, ಅದು ತಾಯಿ ತಂದೆಗೆ ಗೊತ್ತಾಗೋದು ಎಷ್ಟು ಹಂತ ಬೇಕು ಎಷ್ಟು ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿರೋದು. ಅದನ್ನು ಬೇಸ್ ಮೇಲೆ ನೋಡಿ ಮಕ್ಕಳಿಗೆ ಎಜುಕೇಷನ್ ಇದು ಮಾಡಿ. ಇನ್ನು ಬೇರೆ ಹೇಳಬೇಕು ಅಂದಾಗ ಬೇರೆ ರೀತಿಯಲ್ಲಿ ಈ ಥರ ನಮಗೆ ರೇಖಿ ಕಲಿಯೋಕ್ಕೆ ಇಷ್ಟ ಇಲ್ಲ, ನಮಗೆ ಒಂದು ಹೀಲಿಂಗ್ ಆಗಬೇಕು ಅಂದ್ರೆಗನ ನಾನು ಒಂದು 8 ವರ್ಕ್ಶಾಪ್ ಥರ ತಗೊಳ್ತೀನಿ. ಪರ್ಸ್ನಲ್ ರೀಡಿಂಗಾಗೆ ತಗೊಳ್ತಾ ಇದ್ದೀನಿ. ಇದು ರೇಖಿಗೂ ಈ ಟ್ಯಾರೋ ಕಾರ್ಡ್ಸ್ಗೂ ಇಲ್ಲ, ನಿಮ್ಮ ಇನ್ನರ್ ಚೈಲ್ಡ್ ಹೀಲಿಂಗ್ಗೆ ಮತ್ತು ಗ್ರ್ಯಾಟಿಟ್ಯೂಡ್ ಆ ಥರ ಬೇರೆ ಬೇರೆ ಟೆಕ್ನಿಕ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ರಾಗನ ವೀಕ್ಲಿ 2 ಸೆಕ್ಷನ್ ಇರುತ್ತೆ, 2 ವರ್ಕ್ಶಾಪು. ಮಂತ್ಲಿ 1 ಮಂತು 8 ವರ್ಕ್ಶಾಪ್ ಇರೋದು. ವೀಕ್ಲಿ 2 ತೊಗೊಳ್ತೀನಿ, ಇಲ್ಲ 2 ಅಸ್ಮತ್ತು ಇನ್ನು ಟೈಮ್ ಇದೆ ಅಂದರೆ 3 ಆ ಥರ ತೊಗೊಳ್ತೀನಿ. ಪರ್ಸ್ನಲಾಗೆ ತೊಗೊಳ್ತಾ ಇರೋದು, ಎಲ್ಲ ಗ್ರೂಪಲ್ಲೂ ತೊಗೊಳ್ತಾ ಇಲ್ಲ. ಆ ಥರ ಏನಾದರೂ ಪರ್ಸ್ನಲಾಗಿದ್ರೂ ನಿಮ್ಗೇನಾದರೂ ಆ ಥರ ಇಂಟ್ರೆಸ್ಟ್ ಇದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಳಿಸಿ. ರೀಸನಬಲ್ ಪ್ರೈಸಲ್ಲೇ ನಾನು ಮಾಡ್ತಾಯಿದ್ವಿ, ತುಂಬ ಜಾಸ್ತಿ ಪ್ರೈಸಲ್ಲಿ ಇದು ಮಾಡ್ತಾರೆ. ನಾನು ರೀಸನಬಲ್ ಪ್ರೈಸಲ್ಲೇ ನಾನು ಮಾಡ್ತಾಯಿದ್ದೀವಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್ ಫೈಲ್ ಯಾರು ಚೂಸ್ ಮಾಡಿದ್ದೀರೋ ಅವರಿಗೆ ಇಲ್ಲಿ ಫಾದರ್ ಎನರ್ಜಿ ಇದೆ, ತುಂಬ ಫಾದರ್ ಎನರ್ಜಿ. ಮತ್ತು ಒಂದು ಸೈಡು ನೋಡಿದ್ರೆ ತುಂಬ ಬೆಳೆ ಎಲ್ಲನೂ ಈ ಥರ ಆಗಿದೆ, ಇನ್ನೊಂದು ಚಿಗುರ್ತಾ ಇದೆ. ಮಕ್ಕಳು ಡಲ್ಲಿರೋ ಮಕ್ಕಳು ಸ್ವಲ್ಪ ಅಪ್ಗ್ರೇಡ್ ಆಗ್ತಾರೆ, ಇನ್ನು ಅಪ್ಗ್ರೇಡ್ ಇರೋ ಮಕ್ಕಳು ಇನ್ನೂ ಸ್ವಲ್ಪ ಹೆಚ್ಚಿಗೆ ಆಗ್ತಾರೆ ಅಂತ ಹೇಳಬಹುದು. ತುಂಬ ಡಲ್ಲಿದ್ದಾರೆ ಮಕ್ಕಳು ಯಾವ ರೀತಿ ಅಂತ ಯೋಚನೆ ಪಡಬೇಡಿ. ಡಲ್ಲಿರೋ ಮಕ್ಕಳು ಈ ಇಯರಲ್ಲಿ ಅವರು ನಾನು ಏನು ಓದಬೇಕು ಏನಿಲ್ಲ ಅನ್ನೋದು ಇಲ್ಲಿ ಫಾದರ್ ಎನರ್ಜಿ ಅಂದರೆ ಈಗ ಫಾದರ್ ಅನ್ನೋದು ಫೈಯರ್ ರೀತಿಯಲ್ಲಿ ನಾನು ಓದಬೇಕು, ಅವರಲ್ಲೇ ಕಾನ್ಫಿಡೆನ್ಸ್ ಅದು ಜಾಸ್ತಿ ಆಗುತ್ತೆ. ತಾಯಿಯ ಎನರ್ಜಿ ಎಮೋಷ್ನಲ್ ಎನರ್ಜಿ ಇರುತ್ತೆ, ತಂದೆಯ ಎನರ್ಜಿ ಫೈಯರ್ ಎನರ್ಜಿ. ಯಾಕೆ ದುಡಿಮೆ, ತಾಯಿ ಪ್ರೊಟೆಕ್ಷನ್ ಮಾಡೋದ್ರ ರೀತಿಯಲ್ಲಿರ್ತಾರೆ. ದುಡ್ದಿರೋದನ್ನು ತಾಯಿ ಅದನ್ನು ಪ್ರೊಟೆಕ್ಷನ್ ಮಾಡ್ತಾರೆ. ತಂದೆ ನಾನು ದುಡಿಬೇಕು, ನನ್ನ ಫ್ಯಾಮ್ಲಿ ಚೆನ್ನಾಗಿ ನೋಡ್ಕೋಬೇಕು, ಇಬ್ಬರದು ಒಂದೇ ಇರುತ್ತೆ. ಆದರೆ ಅವರ ದಾರಿ ಬೇರೆ ಬೇರೆ ಇರುತ್ತೆ, ಅವರ ಪಾತ್ ಬೇರೆ ಬೇರೆ ಇರುತ್ತೆ. ಶಿವಶಕ್ತಿ ಎನರ್ಜಿ ಅಂತಲೂ ತಿಳ್ಕೊಬಹುದು. ಇಲ್ಲಿ ಶಿವನ ಎನರ್ಜಿ ಅಂತಲೂ ಹೇಳಬಹುದು. ಓಕೆ, ಸೆಕೆಂಡ್ ಫೈಲ್ ಅವ್ರಿಗೆ ತುಂಬ ಡಲ್ಲಿದ್ದಾರೆ ನಮ್ಮ ಮಕ್ಕಳು. ಈ ಸತಿ ಎಜುಕೇಷನಲ್ಲಿ ಸೆಕೆಂಡ್ ಫೈಲ್ ಅವರು ಚೆನ್ನಾಗಿ ಓದ್ತಾರೆ. ಇನ್ನು ಇಷ್ಟು ಜನ ಚೆನ್ನಾಗಿ ಓದ್ತಾ ಇದ್ದಾರೋ ಮಕ್ಕಳು ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಚೆನ್ನಾಗಿ ಇನ್ನು ಅವರು ತೆಗಿಬೇಕು ಅನ್ನೋ ಪರ್ಸೆಂಟೇಜ್ಗೆ ರೀಚ್ ಆಗ್ತಾರೆ. ಅವ್ರ ಬಿಹೇವಿಯರ್ ಆಗಲಿ, ಅವರ ಆ್ಯಟಿಟ್ಯೂಡ್ ಆಗಲಿ, ಮಕ್ಕಳ ತಂದೆ ತಾಯಿಗೆ ಅದೇ ಬೇಕಾಗಿರೋದು. ಅವ್ರ ಬಿಹೇವಿಯರು, ಎಜುಕೇಷನ್ನು ತುಂಬ ಓವರ್ ಕಾನ್ಫಿಡೆನ್ಸ್ ಬೇಡ, ನೀನು ಏನೇ ಎಜುಕೇಷನ್ ಇದೆಯೋ ಅದನ್ನು ನೋಡು ಅಂತಾರೆ. ಮತ್ತು ಯಾವುದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ಓದಿ ಅಂತ ಹೇಳ್ತಾರೆ ಮಕ್ಕಳನ್ನ. ಪೇಜ್ ಆಫ್ ಪೆಂಟಿಕಲ್ಸ್. ಓಕೆ, ಫಸ್ಟ್ ಕಾರ್ಡಲ್ಲಿ ಬಂದಿತ್ತು, ಸೆಕೆಂಡ್ ಕಾರ್ಡಲ್ಲಿ ಬಂದಿದೆ 4 ಆಫ್ ಹ್ಯಾಂಡ್ಸ್, 7 ಆಫ್ ಕಪ್ಸ್, 7 ಆಫ್ ಸ್ವಾರ್ಡ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್, ದ ಫೂಲ್ ಕಾರ್ಡ್ ಬಂದಿದೆ. ಓಕೆ, ಪೇಜ್ ಆಫ್ ಪೆಂಟಿಕಲ್ಸ್ ಅವರಲ್ಲಿ ಅದೇ ಜಾಸ್ತಿ ಶಕ್ತಿ ಅನ್ನೋದು ಇದೆ, ಶಿವನ ಎನರ್ಜಿ ಇದೆ. ಒಂದಷ್ಟು ಜನಕ್ಕೆ ತುಂಬ ಚೆನ್ನಾಗಿ ಓದ್ತಾರೆ ಅಂತ ಹೇಳ್ಬೋದು. ಇನ್ನೂ ಒಂದಷ್ಟು ಜನಕ್ಕೆ ಎಮೋಷ್ನಲಿ ಪ್ರಾಬ್ಲಮ್ಸ್ ಇದೆ. ಅಂದರೆ ಇಷ್ಟು ದಿನ ನೀನು ಡಲ್ಲು, ನೀನು ಓದಲ್ಲ, ನೀನು ಇದು ಅಂತ ಹೇಳ್ತಾ ಇರೋರು ಸಡನ್ಲಿ ನೀನು ಓದ್ತಾ ಇದೀಯಾ ಅಂದರೆ ಅವ್ರಿಗೆ ನಂಬೋಕ್ಕಾಗಲ್ಲ ಅಂಥ ಸ್ಟೇಜ್ಗೆ ಹೋಗ್ತಾರೆ ಅವರು. ಮತ್ತು ಅವ್ರು ಸ್ವಲ್ಪ ಚೂಸಿಂಗ್ ಮಾಡಬೇಕು. ನಾನು ಏನು ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ಓದಬೇಕು, ಓಕೆ ನಾನು ಯಾವ ದಾರಿಯಲ್ಲಿ ಹೋಗಬೇಕು, ಇಷ್ಟು ದಿನ ಓಕೆ ನಾನು ಓದಿಲ್ಲ, ಇವಾಗ ಓದ್ತಾ ಇದ್ದೀನಿ ಅಂದ್ರೆಗನ ಯಾಂಥ ಫ್ರೆಂಡ್ಸ್ ಬೇಕು ಅದ್ರ ಬಗ್ಗೆ ನೀವು ಹೇಳಿ, ಸ್ವಲ್ಪ ಫ್ರೆಂಡ್ಸ್ ಬಗ್ಗೆ ಹೇಳಿ ಅವ್ರಿಗೆ. ಮತ್ತು ಅವ್ರ ಹತ್ರ ಇರೋ ಜ್ಞಾನ ಆಗಲಿ ವಿದ್ಯೆ ಆಗಲಿ ಇನ್ನೊಬ್ಬರು ತಗೊಳ್ಳೋ ರೀತಿಯಲ್ಲಿ ಇರ್ತಾರೆ.
ಇನ್ನೊಬ್ಬರು ತಗೊಂಡೋ ರೀತಿಯಲ್ಲಿ ಇರ್ತಾರೆ. ಅವ್ರ ಮೈಂಡ್ ಸೆಟ್ನ ಸೆಟ್ ಮಾಡಿ, ಅವ್ರ ಮೈಂಡ್ ಸೆಟ್ ಸ್ವಲ್ಪ ಸೆಟ್ ಮಾಡಬೇಕು ನೀವು. ಇಷ್ಟು ದಿನ ಆ ಫ್ರೆಂಡು ಈ ಫ್ರೆಂಡ್ಸ್ ಅಂತ, ಇಲ್ಲಾಂದರೆ ಅವ್ರ ಬಗ್ಗೆ ಸ್ವಲ್ಪ ಗಾಸಿಪ್ ಮಾತಾಡಿರೋರು ಮನೇಲಾಗಲಿ, ನೀನು ಓದಲ್ಲ, ನೀನು ಏನಕ್ಕೂ ಪ್ರಯೋಜನ ಇಲ್ಲ, ಇಲ್ಲ ಯಾವಾಗಲೂ ನೋಡು ಫೋನ್ ನೋಡ್ತೀಯ, ಇಲ್ಲ ಯಾವಾಗ ನೋಡು ಟಿ ವಿ ನೋಡ್ತೀಯ ಅಂತ ಹೇಳೋರು ಇವಾಗ ಓದ್ಕೊಳ್ತಾ ಇದ್ದಾರೆ, ಚೆನ್ನಾಗಿ ಓದ್ಕೊಳ್ತಾ ಇದ್ದಾನಪ್ಪ ಅಂತ ಅವ್ರು ಬೇಕು ಅವನಿಗೆ. ಇಷ್ಟು ದಿನ ಹೇಳೋರು ಅಂಥವ್ರು ಸ್ವಲ್ಪ ಅವಾಯ್ಡ್ ಮಾಡಿ. ಇಲ್ಲ ಮನೆಯಲ್ಲೇ ಆಗಲಿ ಸ್ವಲ್ಪ ಮೋಟಿವೇಶನ್ ಅವ್ರಿಗೆ ಬೇಕು. ನೀವು ಮೋಟಿವೇಶನ್ ಕೊಟ್ರೇ ಅವ್ರ ಮುಂದೆ ಹೋಗೋದು. ಇಲ್ಲಿ ಹೇಳಿದೆ ಶಿವನ ಶಕ್ತಿ. ಇಷ್ಟು ದಿನ ನಾನು ಎಮೋಷ್ನಲಿ ಶಕ್ತಿ ಇದ್ದು, ಏನು ನಾನು ಓದಬೇಕಾ, ಓಕೆ ಓದೋಣ ಬಿಡು ಅಂತ ಇರೋ ಮಕ್ಕಳಿಗೆ ಒಂದೇ ಸತಿ ಅವನು ಓದಲಿ ಅನ್ನೋ ನಾವು ಓವರ್ ಕಾನ್ಫಿಡೆನ್ಸಿಂದ ಇರೋದಕ್ಕಿಂತ ಅವ್ರು ಸ್ವಲ್ಪ ಮೋಟಿವೇಶನ್ ಮಾಡಿದ್ರೆ ಅವನಲ್ಲಿ ಇದೆ. ಫ್ರೆಂಡ್ಸಿಂದ ಸ್ವಲ್ಪ ಎಂಥ ಫ್ರೆಂಡ್ಸ್ ಬೇಕು ಅನ್ನೋರನ್ನ ಹೇಳಿ. ಎಲ್ಲರೂ ಫ್ರೆಂಡ್ಸ್ ಆಗ್ತಾರೆ, ಆದರೆ ಎಂಥ ಫ್ರೆಂಡ್ಸ್ ಇರಬೇಕು ಅನ್ನೋದು ಅವನಿಗೆ ಮೇನ್ ಇಂಪಾರ್ಟೆಂಟು. ಅವು ತುಂಬ ಜಾಸ್ತಿ ಗಾಸಿಪ್ ಇಟ್ಕೊಳ್ಳೋದು ಬೇಡ, ಅದನ್ನು ಹೇಳಿ ಅಷ್ಟು. ಮತ್ತು ಇಲ್ಲಿ ಕ್ಯೂನ್ ಆಫ್ ಪೆಂಟಿಕಲ್ಸ್ ಇದೆ ನೋಡಿ, ಇಲ್ಲಿ ಎಷ್ಟು ಪ್ರೊಟೆಕ್ಷನ್ ಮಾಡ್ತಾರೋ ಅಷ್ಟು ಪ್ರೊಟೆಕ್ಷನ್ ನಿಮ್ಮ ಮಗುಗೆ ಇದೆ. ಅಂದರೆ ನೀವು ಸ್ವಲ್ಪ ಕಾನ್ಫಿಡೆನ್ಸ್ ಕೊಡಲೇಬೇಕು, ಕೊಟ್ಟರೆ ಅಲ್ಲಿ ಆ ಮಕ್ಕಳಿಗೆ ಮೋಟಿವೇಶನಲ್ಲಿ ಇದಾಗೋದು. ದ ಫುಲ್ ಕಾರ್ಡ್ ಬಂದಿದೆ, ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಆದರೆ ನಾನು ಓವರ್ ಕಾನ್ಫಿಡೆನ್ಸ್ ಅಂತಾರೆ, ಅದನ್ನು ಓವರ್ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಮಾಡಿಕೊಂಡು ಅವ್ರನ್ನ ಓದೋಕ್ಕೆ ಹೇಳಿ. ಚೆನ್ನಾಗಿ ಮಕ್ಕಳು ಓದ್ತಾರೆ. ಮತ್ತು ಅವ್ರ ಸ್ಕಿಲ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೇಳಿ, ಅವ್ರಿಗೆ ಸ್ಕಿಲ್ ಏನಿದೆ ಅನ್ನೋದ್ರಲ್ಲಿ ಬೆಳವಣಿಗೆ ಆಗ್ತಾರೆ. ಇನ್ನೂ ಚಿಕ್ಕ ಮಕ್ಕಳಾದರೆ ಬೇಡ, ಒಂದು ಹೈಸ್ಕೂಲ್ ಮಕ್ಕಳು ಮತ್ತು 5th ಸ್ಟ್ಯಾಂಡರ್ಡಿಂದ ಇರೋ ಮಕ್ಕಳಿಗೆ ಸ್ವಲ್ಪ ಟ್ಯಾರೋ ಕಾರ್ಡ್ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. 4th 3rd ಅಂಥ ಮಕ್ಕಳು, ಇನ್ನು ಚಿಕ್ಕ ಮಕ್ಕಳು 5th ಸ್ವಲ್ಪ ನೋಡಿ. ಏಂಜಲ್ಸ್ ಎಸ್ ಕಾರ್ಡ್ ಬರ್ತಾಯಿದೆ, ಕಾರ್ಡ್ ಬರ್ತಾಯಿದೆ. ಮೆಡಿಟೇಷನ್ ಇನ್ ಬ್ರಿಂಗಿಂಗ್ ಆನ್ಸರ್. ಯಾಕೆ ಈ ಥರ ಮಕ್ಕಳು ಒಂದು ಹಂತಕ್ಕೆ ಓದ್ತಾರೆ ಅಂದಮೇಲೆ ಅಷ್ಟು ದಿನ ಓದಲ್ಲ ಅನ್ನೋ ಟೈಮಲ್ಲಿ ನೀವು ಮೆಡಿಟೇಷನ್ ಮಾಡಿ, ನಿಮ್ಮ ಮೆಡಿಟೇಷನಲ್ಲಿ ಆನ್ಸರ್ ಸಿಗುತ್ತೆ, ಆನ್ಸರ್ ಸಿಕ್ಕುತ್ತೆ. ಮತ್ತು ವೆಯ್ಟ್ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕ್ಲಾರಿಟಿಗೋಸ್ಕರ ನೋಡೋಣ. ನೋಡಿ, ಒಂದು ಟೆಂಪಲ್ ಬಂದಿದೆ. ಮತ್ತು ಯಾರದ್ದು ದೇವಸ್ಥಾನಕ್ಕೆ ಏನಾದರೂ ಹರಕೆ ಇದ್ರೆಗನ ತೀರಿಸಿ, ಎಲ್ಲ ನಿಮ್ಮ ಮನೆ ದೇವರಿಗೆ ಯಾವ ಹರಕೆನೂ ಇಲ್ಲಾಂದರೂ ಮನೆ ದೇವ್ರಿಗಾದರೂ ಪೂಜೆಗೆ ಕೊಡಿ, ಇಲ್ಲ ಗ್ರಾಮ ದೇವತೆ ಆ ಥರ ಪೂಜೆಗೆ ಕೊಡಿ. ಮತ್ತು ಇವ್ರಿಗೆ ಹೀಲಿಂಗ್ ಅವಶ್ಯಕತೆ ಇದೆ, ಹೀಲಿಂಗ್ ಮಾಡಿಸಿ. ನೆಕ್ಸ್ಟು ಹೀಲಿಂಗ್ ಇಂಪಾರ್ಟೆಂಟು. ಯಾರಿಗೇ ಆಗಲಿ ಅವ್ರ ಹಾರ ಕ್ಲೆನ್ಸಿಂಗ್ ಆಗಬೇಕು, ಮಕ್ಕಳಿಗೆ ಹಾರ ಕ್ಲೆನ್ಸಿಂಗು. ಯಾಕಂದರೆ ದೃಷ್ಟಿ ಸ್ವಲ್ಪ ತೆಗೀರಿ, ದೃಷ್ಟಿ ಆಗಿದೆ ಮಕ್ಕಳಿಗೆ, ದೃಷ್ಟಿ ತೆಗೀರಿ. ನೆಕ್ಸ್ಟು ಇದು ಬಿರುಗಾಳಿ ನೋಡಿ, ಬಿರುಗಾಳಿಯಲ್ಲಿ ನಮ್ಮ ಸ್ಟೋನ್ಸ್ ಆಗಲಿ ಒಂದು ಚಿಕ್ಕದು ಈ ಥರ ಅದರಲ್ಲಿ ಮಕ್ಕಳಲ್ಲಿ ಎನರ್ಜೀಸ್ ಜಾಸ್ತಿ ಆಗೋ ಟೈಮಲ್ಲಿ ಸ್ವಲ್ಪ ಅವ್ರಿಗೆ ದೃಷ್ಟಿ ಆಗುತ್ತೆ ಅಂತ ಹೇಳಿದೆ, ಆ ದೃಷ್ಟಿನ ತೆಗೀರಿ. ಮತ್ತು ಮಕ್ಕಳು ಒಂದು ಚಿಕ್ಕ ಪಾಪುಯಿಂದ ನಾವು ಎಷ್ಟು ಪ್ರೊಟೆಕ್ಷನ್ ಮಾಡಿದ್ದೀವಿ, ಗರ್ಭಕೋಶ ಅಂತ ಹೇಳ್ತಾರೆ. ಇದು ಮಕ್ಕಳಿಗೆ ಎಸ್ಪೆಷಲಿ ಇದನ್ನು ಮಕ್ಕಳಿಗೋಸ್ಕರನೇ ನಾನು ಇಟ್ಟಿದ್ದೀನಿ, ಬೇರೆ ಯಾವ್ದು ಪರ್ಪಸ್ಗೋಸ್ಕರನೂ ಇಟ್ಟಿಲ್ಲ. ಅದಕ್ಕೋಸ್ಕರ ಅವರು ಚಿಕ್ಕ ವಯಸ್ಸಿಂದ ಎಷ್ಟು ಚೆನ್ನಾಗಿ ನಾವು ಒಂದು ಚಿಕ್ಕ ಹೊಟ್ಟೆ ಒಳಗಡೆ ಇರುವಾಗಿಂದನೂ ಅಷ್ಟು ಮುದ್ದಾಗಿ ನೋಡ್ಕೊಂಡಿರ್ತೀವಿ. ಇವಾಗ ಓದೋದು ಅಂತ ಬಂದಾಗ ಮಕ್ಕಳನ್ನ ತುಂಬ ನಾವು ಇದು ಮಾಡ್ತೀವಿ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಅವ್ರಿಗೆ ಏನು ಬೇಕು ಅನ್ನೋದು ತಂದೆ ತಾಯಿಗೆ ಗೊತ್ತಿರುತ್ತೆ. ಅವ್ರಿಗೆ ಏನು ಅವಶ್ಯಕತೆ ಇದೆ ಫಸ್ಟ್ ಅವ್ರು ಹೇಳೋ ಮಾತನ್ನು ಕೇಳಿಸ್ಕೊಳ್ಳಿ, ಆಮೇಲೆ ಅವರೇ ಹೇಳಿದ ಮಾತು ಕೇಳ್ತಾರೆ. ಮತ್ತು ನೋಡಿ ಯೂನಿವರ್ಸಲ್ ಅವ್ರಿಗೆ ಬ್ಲೆಸ್ಸಿಂಗ್ ಇದೆ. ಅವರ ಆಗ್ನೇಯ ಚಕ್ರ ಓದೋದ್ರಲ್ಲಿ ಆಗ್ನೇಯ ಚಕ್ರ ಬ್ಯಾಲೆನ್ಸಿಂಗ್ ಆಗ್ತೈತೆ.
ನೋಡಿ ಮಗು ಒಂದು ಹೂವು, ಇದು ಎಜುಕೇಷನ್ ಅಂದ್ಕೊಳ್ಳಿ, ಇದು ಪಾಪದ ಕೈ ಇಲ್ಲ, ಇದು ಅವ್ರಿರ್ಬೋದು, ಇದು ನಮ್ಮ ಕೈ ಅಂದ್ಕೊಳ್ಳಿ. ಅವ್ರ ಕೈ ಕೊಟ್ಟು ಅವ್ರನ್ನ ನಾವು ಮೇಲೆ ಎತ್ತಬೇಕು ಅನ್ನೋದೇ ಇದರ ಉದ್ದೇಶ. ಮತ್ತು ಮರುಭೂಮಿ ಒಳಗಡೆ ಇರೋದನ್ನು ನಾವು ಈಚೆ ತೆಗೆದು ಮಕ್ಕಳನ್ನ ಎನರ್ಜೈಸ್ ಮಾಡಬೇಕು. ಮತ್ತು ಚಂದ್ರ ಬಂದಿದ್ದಾನೆ, ಮೂಡ್ ಅಪ್ಸೆಟ್ ಆ ಥರ ಆಗ್ತಾ ಇರುತ್ತೆ ಮಕ್ಕಳಿಗೆ. ಸ್ವಲ್ಪ ನೋಡಿಕೊಂಡು ಮಾಡಿ. ಮಿಕ್ಸಿಂಗ್ ಎನರ್ಜಿ ಇರುತ್ತೆ ನೋಡಿ. ಬ್ಲೆಸ್ಸಿಂಗ್ ಏಂಜಲ್ಸ್ ಏನೋ ಇದ್ದಾರೆ ಅವ್ರ ಜೊತೆಯಲ್ಲಿ. ಅವ್ರನ್ನ ಆರ್ಕೇಂಜಲ್ ಮೆಟ್ರಟನ್ ಅವ್ರನ್ನ ಸಪೋರ್ಟಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಈ ಕಾರ್ಡ್ ಆರ್ಕೇಂಜಲ್ ಮೆಟ್ರಟನ್ ಅವರು ಅವ್ರನ್ನ ಪ್ರೊಟೆಕ್ಷನ್ ಮಾಡ್ತಾರೆ. ಎಜುಕೇಷನ್ನು ಮಕ್ಕಳಿಗೋಸ್ಕರನೇ ಏಂಜಲ್ಸ್ ಇರೋರು. ಅವ್ರನ್ನ ಮೆಡಿಟೇಷನ್ ಮಾಡಿ ಅವ್ರ ಮೇಲೆ, ಇಲ್ಲಾಂದರೆ ಅವ್ರನ್ನ ನಾರ್ಮಲಾಗಿ ಬ್ಲೆಸ್ಸಿಂಗ್ ಕೊಡಿ ಅಂತ ಕೇಳಿ. ಓಕೆ, ನೆಕ್ಸ್ಟು ನಿಮಗೆ ಹೀಲಿಂಗ್ ಪರ್ಪಸ್ಸಾಗಿ ಮತ್ತು ರೇಖಿ ಪರ್ಪಸ್ಸಾಗಿ ನಮಗೆ ಬರಲ್ಲ, ಬೇಡ, ನಮಗೆ ರೇಖಿ ನಮ್ಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳೋರಿಗೆ, ನಿಮಗೆ ಇಂಥ ಪ್ರಾಬ್ಲಮ್ ಅಂತ ಇರುತ್ತೆ. ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು ಮತ್ತು ಆ ಪ್ರಾಬ್ಲಮಿಂದ ಈಚೆ ಬರಬೇಕು ಅನ್ನೋಂಗಿದ್ರಾಗ ನಾನೊಂದು 8 ಸೆಕ್ಷನ್ ತೊಗೊಳ್ತಾ ಇದ್ದೀನಿ. ವರ್ಕ್ಶಾಪು 1 ತಿಂಗಳು, 1 ಮಂತು. ಆ 1 ಮಂತಲ್ಲಿ ನಿಮಗೆ ವೀಕ್ಲಿ 2 ಥರ ಇರುತ್ತೆ, 2 ಸೆಕ್ಷನ್ ಥರ 8 ಸೆಕ್ಷನ್ ತೊಗೊಳ್ತಾ ಇದ್ದೀನಿ. ಇಲ್ಲ ಆದರೆ ಈಗ ವೀಕ್ಲಿ 3 ಸೆಕ್ಷನ್ನೇ ಪರ್ಸ್ನಲಾಗೆ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ ಅಂಥವ್ರಿಗೆ ರೀಸನಬಲ್ ಪ್ರೈಸಲ್ಲೇ ತೊಗೊಳ್ತಾ ಇದ್ದೀನಿ. ನೋಡಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈಗ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನನ್ನ ವಾಟ್ಸಪ್ ನಂಬರ್ ಇರುತ್ತೆ, ಅಲ್ಲಿ ಹಾಯ್ ಅಂತ ಕಳಿಸಿ, ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.